ಬಂದೀವಿ. ಕೆರೆ ಹತ್ರ ಇದೆಲ್ಲ ಮಾನ್ಯುಮೆಂಟ್ಸ್ ಅದಾವಿಲ್ಲೇ. ಇದು ಇಷ್ಟುದ್ದದ ಅವಾಗಿಂದ ಇದಕ್ಕೇನೋ ಹೆಸರದ ನೋಡ್ರಿ, ನನಗೂ ನೆನಪಾಗಲ್ತು. ಅಲ್ಲಿ ಬೋರ್ಡ್ ಇತ್ತು, ಆ್ಯಕ್ಚುಲಿ ನಾನು ನೋಡಲಿಲ್ಲ ಬೋರ್ಡನ್ನ. ಇದು ಮಾನ್ಯುಮೆಂಟ್ ಇದು ಬಿಜಾಪುರ ಆದಿಲ್ ಶಾ ಬ್ಯಾಸಿಗೆ ಇದ್ದಾಗ ಅಂದ್ರೆ ಬೇಸಿಗೆ ಕಾಲ ಒಳಗೆ ಬಂದು ಇಲ್ಲಿ ಉಳ್ಕೋತಿದ್ರು ಅನ್ನೋದು ಕೇಳಿ ನಾನು. ಅಷ್ಟು ಫುಲ್ ಗೊತ್ತಿಲ್ಲ ನನಗೆ. ನೋಡೋಣ ಬರ್ಕೆರಿ ಹೆಂಗದವ ನೋಡ್ರಿ. ಮಳೆ ಆಗಿದ್ದಕ್ಕೆಲ್ಲ ಕಡೆ ನೀರು ಬಿದ್ದೈತಿ. ಆ್ಯಕ್ಚುಲಿ ನಾವು ಊರಿಗೆ ಹೊಂಟೀವಿ. ನಮ್ಮ ಊರಿಗೆ ಹೋಗ್ಬೇಕಾದ್ರೆ ನಮ್ಮ ಮನೆಯವ್ರ ಕೆರೆ ನೋಡ್ಕೊಂಡು ಹೋಗೋಣ, ಒಂದು ವಿಡಿಯೋ ಮಾಡೋಣ ಅದ್ರ ಮೇಲೆ ಅಂದಿದ್ದಕ್ಕೆ ನಾವು ಈ ಕಡೆ ಬಂದೀವಿ ನೋಡ್ರಿ. ಇಲ್ಲಿ ನಿಷೇಧಿತ ಪ್ರದೇಶ ಬರ್ದಾರ ನೋಡ್ರಲ್ಲ. ನೋಡ್ರಿ ಎಲ್ಲ ಕಡೆ ಮಳೆ ಆಗೈತಿ. ಗಾಳಿ ಮಾತ್ರ ಜೋರು ಅದರಿ ಇಲ್ಲಿ. ಅಲ್ಲದ ನೋಡ್ರಿ ಕೆರೆ ಅದಲ್ರಿ. ಅವಾಗ ಮೊದಲೆಲ್ಲ ಕೆರೆ ಒಳಗೆ ನೀರು ಇರ್ತಿದ್ದಿಲ್ಲ. ಈಗ ಆಲ್ಮೋಸ್ಟ್ ಯಾವತ್ತೂ ಕೆರೆ ಒಳಗೆ ನೀರು ಇರ್ತಾವ್ರಿ. ಆಮೇಲೆ ಕೆರೆದಿಂದ ಸುತ್ತಮುತ್ತಲೆಲ್ಲ ತಳಗಿದ್ದಿದ್ದು ಹೊಲಗಳಿಗೆ ನೀರು ಹೋಗಂಗೆ ಮಾಡ್ಯಾರ. ಸೊ ಇದು ನೋಡ್ರಿ, ಇದು ಮಾನ್ಯುಮೆಂಟ್, ಕುಮ್ಮುಟ್ಗಿ ಒಳಗೆ ಇದ್ದಿದ್ದು ಮಾನ್ಯುಮೆಂಟ್. ಇದ್ರನ್ನ ಹೆಸರು ಆಮೇಲೆ ಅಲ್ಲಿ ವಾಪಸ್ ರಿಟರ್ನ್ ಗೇಟ್ ಹತ್ರ ಹೋದಾಗ ನೋಡಿ ಹೇಳ್ತೀನಿ ರೀ ಹೆಂಗದ ಅಂಥೇಳಿ. ಇದು ನೋಡ್ರಿ, ಇದು ಹೋಗೋ ದಾರಿ, ಇದು ಕೆರೆ ಹಿಂಗೆ ಹೋಗ್ಬೇಕು ನೋಡ್ರಿ. ಇದು ಲಾಸ್ಟ್ ಟೈಮ್ ನಾವು ಬಂದಾಗ ಈ ಮಾನ್ಯುಮೆಂಟ್ಸ್ ಒಳಗಡೆ ಹೋಗಕ್ಕೆ ಪರ್ಮಿಷನ್ ಇತ್ತು, ಗೇಟ್ ಓಪನ್ ಇತ್ತು. ಈ ಸತಿ ಗೇಟ್ ಕ್ಲೋಸ್ ಅದ. ಅಲ್ಲೆಲ್ಲ ಒಳಗೆ ನೀರಿನ ಚಂದ ಭಾಳ ಮಾಡ್ಯಾರ ರೀ. ಅದು ಏನು ವೈಟ್ ಕಲರ್ ನಿಮ್ಗೆ ಕಾಣಿಸಾಕತ್ತೈತಲ್ಲ, ಅದ್ರದ್ದು ಸುತ್ತಲೆಲ್ಲ ಕಡೆ ನೀರು ಅದ ರೀ. ಆ ನೀರು ಹರಿದು ಬೇಸಿಗೆಗಾಲ ಒಳಗೆ ಫುಲ್ ತಂಪು ವಾತಾವರಣ ಆಗಲಿ ಅಂಥೇಳಿ ಮಾಡಿದ್ದದ ನೋಡ್ರಿ. ಇದು ಎಲ್ಲ ಇಲ್ಲದ ನೋಡ್ರಿ, ಇದು ಬಿದ್ದೈತಿದು ಎಲ್ಲ ಮಾನ್ಯುಮೆಂಟು. ಸೊ ಇಲ್ಲೆಲ್ಲ ನೀರಿನ ವ್ಯವಸ್ಥೆ ಆವಾಗಿನ ಆದಿಲ್ ಶಾ ಕಾಲದಲ್ಲಿ ನೀರಿನ ವ್ಯವಸ್ಥೆ ಮಾತ್ರ ಬಿಜಾಪುರ ಡಿಸ್ಟಿಕ್ಕಿಗೆ ಏನೂ ಪ್ರಾಬ್ಲಮ್ ಆಗ್ಲಾರ್ದಂಗೆ ಮಾಡ್ಯಾರ್ರಿ ಅವರು. ಅಷ್ಟು ಮಸ್ತ್ ಅದ ನೋಡ್ರಿ. ಇದೆಲ್ಲ ಮಾನ್ಯುಮೆಂಟ್ ಎಲ್ಲ ಬಿದ್ದಾವ್ರಿ ಈಗೆಲ್ಲ. ಆವಾಗಿನ ಏನು ಉಳ್ದಿಲ್ಲ. ಕೆರೆದಿಂದ ನೀರು ಇಲ್ಲಿ ಬರಂಗೆ ಮಾಡ್ಯಾರ. ಕೆರೆ ತುಂಬಂದ್ರೆ ನೀರು ಇಲ್ಲಿ ಬರ್ತಾವೆ ನೋಡ್ರಿ. ಆವಾಗಿನ ಕೆನಲ್ ಸಿಸ್ಟಮ್ ಇದು ಮೋಸ್ಟ್ಲಿ. ನೋಡ್ರಿ ಹೆಂಗದ. ಅಲ್ಲಿ ಕೆರೆ ತುಂಬಂದ್ರೆ ಇದು ತಳಗಿನ ಸೈಡ್ ಅದ, ಇಲ್ಲಿ ಬರ್ತಾವೆ. ಇಲ್ಲಿಂದ ಹಿಂಗೆ ಹೋಗಕ್ಕೆ ಮಾಡ್ಯಾರ. ಆವಾಗಿನ ಕಾಲೊಳಗೆ ನೋಡ್ರಿ ಎಷ್ಟದ. ಈ ನೀರೇ ಇಲ್ಲಿಂದ ಪಾಸಾಗಿ ಆ ಮಾನ್ಯುಮೆಂಟ್ ಕಡೆ ಹೋಗಿ ಅಲ್ಲಿನ ಸುತ್ತಲೆಲ್ಲ ಕಡೆ, ಇಲ್ಲಿ ಮಾನ್ಯುಮೆಂಟ್ ಸುತ್ತಲೆಲ್ಲ ಕಡೆ ನೀರು ಅದಾವ್ರಿ ಈಗ. ಬಟ್ ಅಲ್ಲಿ ಒಳಗೆ ಹೋಗಕ್ಕೆ ಪರ್ಮಿಷನ್ ಇಲ್ಲ, ವರ್ಕರ್ಸ್ ಅಷ್ಟೇ ಅದಾರ. ಸೊ ನಮ್ಮ ಮನೆಯವರು ನಿಂತಾರ. ಬರ್ರಿ ಮ್ಯಾಲೆ ಹೋಗುನು. ನೋಡ್ರಿ ಎಷ್ಟೊಂದು ಹಸಿರು ಕಾಣಾಕತ್ತೈತಿ ಎಲ್ಲ ಕಡೆ. ನೋಡ್ರಿ ಫ್ರೆಂಡ್ಸ್ ಆಗಲಿಂದ ಬಂದಿದ್ದು ಮಾನ್ಯುಮೆಂಟ್ ಇದು. ನಾವು ಅಲ್ಲಿ ತಳಗೆ ನೋಡಾಕತ್ತಿದ್ದಿಲ್ಲ. ಇದು ಕೆರೆ ಹತ್ರ ಇದ್ದಿದ್ದು. ಆ್ಯಕ್ಚುಲಿ ಅಲ್ಲಿ ಕೆರೆ ಒಳಗೆ ಬಂದದ. ನಾನು ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ. ಇದು ಅವಾಗ ನಾನು SSLC ಇದ್ದಾಗ ಅಲ್ಲಿ ಮಾನ್ಯುಮೆಂಟಿಗೆ ಹೋಗಿ ಬಂದೀನಿ ರೀ ನಾನು ಒಮ್ಮೆ. ಅವಾಗೆಲ್ಲ ನೀರು ಏನೂ ಇರ್ತಿದ್ದಿಲ್ಲ. ಈಗ ನೋಡ್ರಿ ಕೆರೆ ಏನು ಮಸ್ತ್ ಆಗೈತಿ ನೋಡ್ರಿ. ಇದು ಮಾನ್ಯುಮೆಂಟ್ ಕೆರೆ ಫುಲ್ ಒಳಗೆ ನೋಡೋಣ ಬರ್ರಿ. ಇಲ್ಲಿ ಗಾಳಿ ಭಾಳ ಅದ. ಸೊ ಇಲ್ಲಿನೂ ಏನೋ ನೀರಿನ ಮಾಡ್ಯಾರ, ಬಟ್ ನೀರಿನ್ನೂ ಇಷ್ಟು ಬಂದಿಲ್ಲ ಇಲ್ಲಿ. ನೋಡ್ರಿ ಇದು ಕೆರೆ ವಂಡರ್ಫುಲ್, ಎಷ್ಟು ಮಸ್ತ್ ಕಾಣಿಸ್ತದೆ. ಗಾಳಿ ಭಾಳ ಅದ ನೋಡ್ರಿ. ಇದು ಎಷ್ಟು ಚಂದ ಅದ ಕೆರೆ. ಇದೇ ಕುಮ್ಮುಟ್ಗಿ ಕೆರೆ. ಇದು ಮಾನ್ಯುಮೆಂಟ್ ನೋಡ್ರಿ ಹಿಂಗದ. ಇದು ನಾವು ಆವಾಗ ಇಲ್ಲಿಂದ ನಡ್ಕೋತೇ ಹೋಗಿದ್ವಿ ಅಲ್ಲಿ ತನ. ಅಷ್ಟು ನೀರು ಇದ್ದಿದ್ದಿಲ್ಲ ಅವಾಗೆಲ್ಲ. ಈಗ ನೋಡ್ರಿ ಅಲ್ಲಿ ಫಿಶಿಂಗ್ ಮಾಡಾಕತ್ತಾರ. ಅಲ್ಲೆಲ್ಲೋ ಅಲ್ಲಿ ಫಿಶಿಂಗ್ ಮಾಡಾಕತ್ತಾರ. ನೀರು ನೋಡ್ರಿ ಎಷ್ಟು ಜೋರು ಗಾಳಿ ಅದ. ಅಲ್ಲೆಲ್ಲ ಎಷ್ಟು ಇದೇ ಕುಮ್ಮುಟ್ಗಿ ಕೆರೆ ಹೆಂಗದ ನೋಡಿ. ಫುಲ್ ತುಂಬೈತಿ. ನಾವು ಹೋಗಕ್ಕೆ ಟ್ರೈ ಮಾಡೋಣ. ನೀರಿನಲ್ಲಿ ಕಾಲು ಜಾರ್ತಿರ್ಬೋದು, ರಿಸ್ಕಿ. ಸೊ ಟ್ರೈ ಮಾಡ್ತೀನಿ ನಾನು. ಆವಾಗೆಲ್ಲ ಇಲ್ಲಿ ಹೋಗಿ ನಿಂತು ಫೋಟೋ ತೊಗೊಂಡಿದ್ವಿ ನಾವು. ಬಟ್ ಈ ಸತಿ ನೀರು ಭಾಳ ಅದಾವು. ನೋಡಿ ನಾನು ನೀರು ಹತ್ರ ಹೋಗಿನಿ. ಆ್ಯಕ್ಚುಲಿ ನಮ್ಮ ಮನೆಯವ್ರು ಬೇಡ ಅನ್ನಾಗತ್ತಾರ ಹೋಗಕ್ಕೆ. ನೋಡ್ರಿ ಅಲ್ಲಿ ಎಷ್ಟು ಚಂದ ಬರಾಗತ್ತ ನೋಡ್ರಿ. ನೀರು ನೋಡೋಣ ಇಳಿಯಂಗಾಗ್ತಿತ್ತು. ಆ್ಯಕ್ಚುಲಿ ಇಳಿದ್ಬಿಟ್ಟೆ ನೀರಲ್ಲಿ. ಎಷ್ಟು ಚಂದ ಬರಾಗತ್ತವ ನೋಡ್ರಿ ನೀರಿನ ಅಲೆಗಳು.
ಬಂದು ಬಡಿಯಾಗತ್ತಾವ ನೋಡ್ರಿ. ಗಾಳಿ ಎಷ್ಟು ಜೋರು ನನ್ನ ಬಟ್ಟೆ ಎಲ್ಲ ತೊಯ್ಯಾಗತ್ತಾವ ನೋಡ್ರಿ. ಇದು ಕುಮುಟಿಗಿ ಕೆರೆ. ಇಲ್ಲಿನೇ ಏನೋ ಇದೆ, ಏನದ ಅಂತೇಳಿ ಗೊತ್ತಿಲ್ಲ ಇದು ನಮ್ಗೆ ಆ್ಯಕ್ಚುಲಿ. ನೀರಿಂದ ಏನೋ ಅದ ಒಳಗೆಲ್ಲ ನೋಡ್ರಿ ಎಷ್ಟು ಮಸ್ತ್ ಅದ. ಇನ್ನಾಯ್ತು, ಇನ್ನು ಮುಗಿಸನ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಕುಮುಟಿಗಿ ಕೆರೆ ಅನ್ನೋದು ಕಮೆಂಟ್ ಮಾಡಿರಿ. ಬಾಯ್ ಬಾಯ್.